ಅದೇನೋ ಗಾದೆ ರಾಮಚಂದ್ರಗೌಡರು ಹೇಳ್ತಾರಲ್ಲ, ಏನು ಗಜಂ ನೈವ ಅಶ್ವನ್ನಯ್ಯ ವ್ಯಾಘ್ರಂ ನೈವ ನೈವಚ ನೈವಚ ಬಲಿ ಕೊಡೋದಾದ್ರೆ ಕುರಿನ ಬಲಿ ಕೊಡಿ ಅಂತ. ಇವೆಲ್ಲ ಮೈ ಮೇಲೆ ಬೀಳ್ತಾವಲ್ಲ. ನೀವು ಸಿಂಹನ ಕಡಿಯಕ್ಕೆ ಹೋದ್ರೆ ಅದು ನಿಮ್ಮನ್ನೇ ಕಡಿದು ಬಿಡ್ತೈತೆ. ಆನೆನ ಕೊಡಿಯಕ್ಕೆ ಹೋದ್ರೆ ಆನೆ ನಿಮ್ಮನ್ನು ಹೊಡಿತೈತೆ. ಆವಾಗ ಇವ್ರಿಗೆ ಎಲ್ಲ ಈ ನಮ್ಮಲ್ಲಿ ಅಣ್ಣಮ್ಮ ಮಾರಮ್ಮ ಊರಬ್ಬ ಎಲ್ಲ ಮಾಡ್ತೀರಿ ಪಾಟೀಲ್ರಿ, ನಿಮ್ಮಲ್ಲಿ ಮಾಡಲ್ಲ, ನಮ್ಮಲ್ಲಿ ಮಾಡ್ತೀರಿ. ಅವಾಗ ಕುರಿಗೆ ಚೆಂಡು ಹೂವು ಹಾಕ್ಬಿಡ್ತೀರಿ. ಚೆಂಡು ಹೂವು ಹಾಕಿ ಚೆಂದಾಗಿ ನಾಮ ಎಳೆದು ಬಿಡ್ತೀರಿ. ನಾಮ ಎಳೆದ್ಬಿಟ್ಟು ತಗೊಂಡೋಗಿ ಕಡ್ದು ಬಿಡ್ತೀರಿ. ಹಂಗೆ ಇವ್ರನ್ನ ಅಲ್ಲ ಪಾಪ ಪೊಲೀಸವ್ರು ಕೊಡ್ತೀನಿ, ಪೊಲೀಸವ್ರ ಫೋಟೋ ಕೊಡಪ್ಪ. ನೀವೆಲ್ಲ ಇದ್ರಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡೋಕ್ಕೆ ಎಲ್ಲ ಇಲ್ಲಿದ್ರಿ. ನಿಜವಾಗೂ ಪೊಲೀಸವರೇ ಕರ್ಕೊಂಡು ಹೋಗಿದ್ದು. ಇಲ್ಲಿದೆ ನನ್ನ ಹತ್ರ ನೋಡಿ. ವಿರೋಧ ಪಕ್ಷದ ನಾಯಕರೇ ಪಾಪ ಅಂತ ಯಾಕಂತೀರಿ? ಅವ್ರು ಮಾಡಿದ ಪಾಪಕ್ಕೆ ಇದೆಲ್ಲ ಆಗಿರೋದು. ಅವ್ರು ಮಾಡಿದ ತಪ್ಪಿನಿಂದ ಇದಾಗಿರೋದ್ರಿ. ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಅವ್ರಿಗೊಂದು ಕಾಲ್ ಬಂದಿಲ್ಲ. ಅವ್ರ ಓಟಿ ಬಂದಾಗ ಗೊತ್ತಾಯ್ತು, ಅವ್ರಿಗೆ ಓಟಿ ಬಂದಾಗ ಗೊತ್ತಾಯ್ತು, ಅವ್ರಿಗೆ ಗೊತ್ತಾಯ್ತಾ ಇದೆಲ್ಲ ನಡೆದಿರೋ ಘಟನೆ. ಏನ್ ಮಾತಾಡ್ತೀರಾ ನೀವು? ಏನು ಸರ್ಕಾರ ಮಾಡುತ್ತೆ? ಸರ್ಕಾರ ಇರ್ಲಿ, ತಪ್ಪಾಗಿದೆ, ತಪ್ಪನ್ನು ನಾವು ಒಪ್ಕೋತೀವಿ, ತಪ್ಪನ್ನು ನಾವು ಒಪ್ಕೋತೀವಿ. ಆದ್ರೆ ಅವ್ರ ಸಸ್ಪೆಂಡ್ ಇನ್ಯಾರು ಮಾಡ್ತಾರೆ? ಇನ್ಯಾರು ಮಾಡ್ತಾರೆ? ಸನ್ಮಾನ್ಯ ಅವ್ರನ್ನೇ ಅವ್ರು ಮಾಡಿ ಅವರ ನಿಷ್ಕ್ರಿಯತೆಯಿಂದ ನಮ್ಗೆ ಯಾಕೆ ನಾಚಿಕೆ ಆಗುತ್ತೆ? ನಡೆದಿರೋ ಘಟನೆ ಅಲ್ಲಿದ್ದೀವಿ, ನಾವು ಹೇಳ್ತೀವಿ ಏನೇನ್ ನಡೀತು ಘಟನೆ ಅಂತ. ನಿರ್ಣಯ ಮಾಡೋಣ ನೋಡಿ. ಅವರು ಕೂಡ ನಮ್ಮ ಪೊಲೀಸರೇ. ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೂ ಕಾವಲು ಕೊಡ್ಬೇಕು, ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೂ ಕಾವಲು ಕೊಡ್ಬೇಕು. ಕಳ್ತನ ಅವ್ರದ್ದೇ, ಕೊಲೆ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ಬೇಕು. ನೀವು ಇರ್ಲಿ, ನಮ್ಮದು ಅಂದ ತಕ್ಷಣ ಯಾಕೆ ಕೋಪ ಮಾಡ್ತೀರಾ? ವಿರೋಧ ಪಕ್ಷದ ನಾಯಕರು ಬಹಳಷ್ಟು ನೋಡಿ, ಪೊಲೀಸರು ಅವರು ಎತ್ಕೊಂಡು ಹೋಗ್ತಾರೆ. ಆಗೋಯ್ತು, ಕೊನೆ ಎಂಡಿಗೆ ಬಂದಿದೆ. ಸಲಹೆ ಕೊಟ್ಟು ನಿಲ್ಸ್ತೀನಿ. ನಮ್ಮ ಮುಖ್ಯಮಂತ್ರಿ 11 ಜನ ಸತ್ತಿದ್ದಾರೆ, ಅದ್ರ ಬಗ್ಗೆ ಬಹಳ ಒಳ್ಳೆ ರೀತಿ ಹೇಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆಗಿದ್ದು ನಾನು ಹೇಳೋದು ಸರ್ಕಾರ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಪೊಲೀಸವರೇ ಅವ್ರು ಸತ್ತೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರೋರು ಪೊಲೀಸರು. ನೀವು ಡ್ಯಾಸ್ ಮೇಲೆ ಇದ್ದವ್ರು ಯಾರನ್ನ ಒಬ್ಬರನ್ನ ಎತ್ಕೊಂಡು ಹೋಗಿದ್ದೀರಾ? ನೀವು ಯಾರನ್ನೂ ಎತ್ಕೊಂಡು ಹೋಗಿಲ್ಲ. ಎತ್ಕೊಂಡು ಹೋದವ್ರು ಪೊಲೀಸರು. ಇನ್ನೊಂದು ಆಶ್ಚರ್ಯ, ಅಶ್ವಥ್ ನಾರಾಯಣ್ ಪಾಪ CM ಅವ್ರು ಕರೆಸಿ ಕಮಿಷನರ್ಗೆ ಹೇಳ್ತಾರೆ, ಇದೆಲ್ಲ ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ, ನಾಳೆ ಒಂದು ವರದಿ ಕೊಟ್ಬಿಡಪ್ಪ ನೀನು ಅಂತ. ನಾನು ಸರ್ಕಾರ ನಡೆಸಿರೋದಕ್ಕೆ ಇದೆಲ್ಲ ಗೊತ್ತಿರೋದ್ರಿಂದ ಹೇಳ್ತೀನಿ, ವರದಿ ಕೊಟ್ಬಿಡಪ್ಪ ಅಂತ. ಆ ಮನುಷ್ಯನ ಎದ್ನೋ ಬಿದ್ನೋ ಅಂದ್ಬಿಟ್ಟು ವರದಿನ ಮಾರನೇ ದಿನ ತಂದು ಕೊಡ್ತಾರೆ ಪೊಲೀಸ್ ಕಮಿಷನರ್. ಆ ವರದಿ ಕೊಟ್ಟವನು ಸಸ್ಪೆಂಡ್. ಇನ್ನು ಕೇಸಿನ ಈ 11 ಜನ ಸಾಯ್ತಾರಲ್ಲ, ಕಂಪ್ಲೇಂಟ್ ಮಾಡಬೇಕಲ್ಲ, ಯಾರು ಕಂಪ್ಲೇಂಟ್ ಮಾಡಿರಲ್ಲ. ಆ ಕಪ್ಪನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಗಿರೀಶ್, ಅವನು ಕಂಪ್ಲೇಂಟ್ದಾರ. ಈ ಸಾವುಗಳಿಗೆ ಅವನೇ ಕಂಪ್ಲೇಂಟ್ದಾರ. 11 ಜನ ಸಾವಾಗಿದೆ ಅಂತ ಅವನು ಕಂಪ್ಲೇಂಟ್ ಕೊಡ್ತಾನೆ, ಅವನು ಸಸ್ಪೆಂಡ್. ವರದಿ ಕೊಟ್ಟವರು ಸಸ್ಪೆಂಡು, ಕಂಪ್ಲೇಂಟ್ ಕೊಟ್ಟವನು ಸಸ್ಪೆಂಡ್. ಇದು ಸರ್ಕಾರನಾ? ಇದನ್ನ ಇದು ನಾವು ನಿಜಕ್ಕೂ ಈ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ನಾನು. ಅದರಿಂದ ನಾನು ಇಲ್ಲಿಗೆ ಇದನ್ನು ಮಾಡಿ ಸರ್ಕಾರಕ್ಕೆ ನನ್ನ ಕ್ವಶನ್ ಅಷ್ಟೇ ಇದೆ. ಇಷ್ಟು ನಾನು ನಡೆದಂಥ ಘಟನೆಯನ್ನು ಸರ್ಕಾರದ ಗಮನಕ್ಕೆ ಬರಲಿ.